ನಮಸ್ಕಾರ ಸ್ನೇಹಿತರೆ. ಇಂದು ಚಾಮರಾಜನಗರದಲ್ಲಿ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ನಗರ ಪಾಲಿಕೆ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಪ್ರವಾಸಿ ಮಂದಿರದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಸರ್ಕಾರಿ ಒಂದು ಪ್ರೈಮರಿ ಶಾಲೆ ಆವರಣದಲ್ಲಿ ಸುರೇಶ್ ನಾಗ್ ಹರದನಹಳ್ಳಿ ಇವರ ತಂಡದಿಂದ ಗೀತ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಶುಭ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ಪ್ರಸಿದ್ಧ ಗಾಯಕರು ಹಾಗೂ ಕೆಬಿ ಇಂಜಿನಿಯರ್ ಆದಂತಹ ಹಾಗೂ ಸೆಸ್ಕ್ನ ಸಾಂಸ್ಕೃತಿಕ ಕಲಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ನಾಡರತ್ನ ಪ್ರಶಸ್ತಿ ಪುರಸ್ಕೃತರು ಆದಂತಹ ಕಲಾ ಪೋಷಕರು ಆದಂತಹ ಶ್ರೀ ವಿ ಮಯೂರ್ ಅವರು ಕೂಡ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಭಕ್ತಿಗೀತೆ ಅದೇ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಈ ಹಾಡನ್ನು ತುಂಬ ಸೊಗಸಾಗಿ ಒಂದು ಅದ್ಭುತವಾಗಿ ತಮ್ಮ ಕಂಚಿನ ಕಂಠದಿಂದ ಹಾಡಿ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸುವ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲಿ ಒಂದು ಭಕ್ತಿಯ ಒಂದು ಪರಾಕಾಷ್ಠತೆಯನ್ನು ಆ ಒಂದು ಪ್ರೇಕ್ಷಕರು ತಮ್ಮ ಒಂದು ನಿಶಬ್ದವಾಗಿ ಮೌನವಾಗಿ ಆ ಒಂದು ಗೀತೆಯನ್ನು ಆಲಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಚಾಮರಾಜನಗರದ ಒಂದು ಪ್ರಮುಖ ಬೀದಿಗಳಲ್ಲಿ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿಯ ಒಂದು ಪ್ರಯುಕ್ತವಾಗಿ ಅವರ ಭಾವಚಿತ್ರಿತ ಇರತಕ್ಕಂತಹ ಬ್ಯಾನರ್ಗಳಾಗಿರ್ಬೋದು, ಕಟೌಟ್ಗಳಾಗಿರ್ಬೋದು, ಒಂದು ಪ್ರಮುಖ ಬೀದಿಗಳಲ್ಲಿ ಅಂದರೆ ಪಚ್ಚಪ್ಪ ಸರ್ಕಲ್ ಆಗಿರ್ಬೋದು ಮತ್ತು ಒಂದು ಬಸ್ ಸ್ಟ್ಯಾಂಡಲ್ಲಾಗಿರ್ಬೋದು, ಇನ್ನಿತರ ಒಂದು ಪ್ರಮುಖ ಬೀದಿಗಳಲ್ಲಿ ಒಂದು ವಾಲ್ಮೀಕಿಯ ಒಂದು ಭಾವಚಿತ್ರ ಇರುವ ಪಕ್ಕದಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತು ಇನ್ನಿತರ ಒಂದು ಗಾಯಕರ ಒಂದು ಫೋಟೋಗಳನ್ನು ಹಾಕುವುದರ ಮುಖಾಂತರವಾಗಿ ಆ ಒಂದು ಚಾಮರಾಜನಗರ ಇಂದು ಬಹಳ ಒಂದು ಶೋಭೆಯಿಂದ ಆಪ್ಯಾಯಮಾನವಾಗಿ ಒಂದು ರಾರಾಜಿಸ್ತಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರಾಗಿರ್ತಕ್ಕಂಥ ಶ್ರೀ ವಿ ಮಯೂರ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಗೀತ ಗಾಯನ ಕಾರ್ಯಕ್ರಮದಲ್ಲಿ ತುಂಬ ಸೊಗಸಾಗಿ ತಮ್ಮ ಕಂಚಿನ ಕಂಠದ ಮೂಲಕ ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೇಕ್ಷಕರನ್ನು ಒಂದು ಮೂಕ ವಿಸ್ಮಿತರಾಗಿ ಮಾಡುವಂತಹ ಒಂದು ಭಕ್ತಿ ಪ್ರಧಾನವಾದಂತಹ ಗೀತೆ ಅಂತಂದರೆ ಅದೇ ಅಣ್ಣವರಾಗಿರ್ತಕ್ಕಂತಹ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತಕ್ಕಂಥ ಹಾಡನ್ನು ಅದ್ಭುತವಾಗಿ ತಮ್ಮ ಕಂಠಸಿರಿಯಿಂದ ಹೇಳಿದ್ರು. ನಿಜವಾಗ್ಲೂ ಕೂಡ ಅಲ್ಲಿ ಎಲ್ಲರೂ ಕೂಡ ನುರಿತ ಕಲಾವಿದರೆ, ಯಾಕೆಂದರೆ ಮ್ಯಾನ್ಯುವಲ್ ಆಡ್ತಕ್ಕಂಥದ್ದು ಬಹಳ ಕಷ್ಟ ಇರುತ್ತೆ. ಹಾಗಾಗಿ ಆ ಒಂದು ಗೀತ ಗಾಯನ ಕಾರ್ಯಕ್ರಮದಲ್ಲಿ ಇವರ ಒಂದು ಗೀತೆ ಹಾಗೂ ಹರದನಹಳ್ಳಿ ಶಂಕರ್ ನಾಗ್ ಅವರ ಒಂದು ಅಭಿಮಾನಿಯಾಗಿರ್ತಕ್ಕಂಥ ಸುರೇಶ್ ನಾಗ್ರವರು ಕೂಡ ಅದ್ಭುತವಾಗಿ ಒಂದು ಗೀತ ಗಾಯನವನ್ನು ಸಾದರಪಡಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಟ್ಟಾರೆ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯ ಒಂದು ಕಾರ್ಯಕ್ರಮವನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಸರ್ಕಾರದ ವತಿಯಿಂದ ಆಚರಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ತಮ್ಮ ಒಂದು ನಾಡಿನ ಸಮಸ್ತ ಎಲ್ಲ ಜನರಿಗೂ ಹಾಗೂ ಇನ್ನಿತರ ಎಲ್ಲ ಒಂದು ಪರಿಶಿಷ್ಟ ವರ್ಗಗಳ ಪಂಗಡಗಳ ಎಲ್ಲ ಒಂದು ಸಮುದಾಯದಕ್ಕೂ ಕೂಡ ಈ ಒಂದು ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಏನಿತ್ತು ಸ್ನೇಹಿತರೆ, ಇವತ್ತು ಭಾಳ ಎಲ್ಲ ಒಂದು ಕರ್ನಾಟಕದ ಆ ಮೂಲೆಗಳಿಂದಲೂ ಕೂಡ ದೇಶ ವಿದೇಶಗಳಲ್ಲೂ ಕೂಡ ಅಂದರೆ ಆ ಒಂದು ಮಹರ್ಷಿ ವಾಲ್ಮೀಕಿಯ ಒಂದು ಭಾರತ ದೇಶ ಕಂಡಂತಹ ಒಂದು ರಾಮಾಯಣವನ್ನು ರಚಿಸ್ತಕ್ಕಂತಹ ಒಬ್ಬರು ಆದಿಕವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಆ ರಾಮಾಯಣದಲ್ಲಿ 24,000 ಶ್ಲೋಕಗಳನ್ನು ಒಳಗೊಂಡಂತಹ ಒಂದು 7 ಖಂಡಗಳು ಎಷ್ಟು ಬರುತ್ತವೆ. ಹಾಗಾಗಿ ಈ ಒಂದು ರಾಮಾಯಣದಲ್ಲಿ ಏನು ಬರುತ್ತೆ ಅಂತಂದರೆ ಆ ಒಂದು ವಸ್ತುನಿಷ್ಠೆ ಅಂತಂದರೆ ಆ ಒಂದು ಪರ್ವತಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಬೆಟ್ಟಗುಡ್ಡಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಅರಣ್ಯ ಆಗಿರ್ಬೋದು, ಇದನ್ನೆಲ್ಲ ಒಳಗೊಂಡಂತಹ ಅನೇಕ ಕಾದಂಬರಿಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಲೇಖನಗಳಾಗಿರ್ಬೋದು, ಇದನ್ನೆಲ್ಲ ಕೂಡ ಶ್ರೀ ರಾಮಾಯಣಂ ದರ್ಶನಂ ಅಂತಕ್ಕಂತಹ ಕುವೆಂಪುರವರು ಕೂಡ ಆ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ